ನಾರಾಯಣಸ್ವಾಮಿ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈ ಸರ್ಕಾರದಿಂದ ರಾಜ್ಯದಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ಅಂತೇಳಿ ವಾಗ್ದಾಳಿಯನ್ನು ನಡೆಸಿದ್ದು, ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಹುಷಾರಾಗಿರಬೇಕು ಅಂತೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ನಡೆದಂತಹ ಘಟನೆಗೆ ಸಂಬಂಧಪಟ್ಟಂತೆ ಇವತ್ತು ಬಿಜೆಪಿ ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಆ ಸಂದರ್ಭದಲ್ಲಿ ಛಲವಾದಿ ನಾರಾಯಣಸ್ವಾಮಿ ಅವರು ಕಿಡಿಕಾರಿದರು. ಸುಜಾತಾ ಹಂಡಿ ಮೇಲೆ ಹಲ್ಲೆಯಿಂದ ಮರ್ಯಾದೆ ಹಾಳಾಗಿದೆ, ಇದೊಂದು ಇಡೀ ದೇಶವೇ ತಲೆ ತಗ್ಗಿಸುವಂತಹ ಘಟನೆ ಅಂತ ಹೇಳಿದ್ದಾರೆ. ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೂ ಕೂಡ ದೂರನ್ನ ದಾಖಲು ಮಾಡಿಕೊಂಡಿದೆ. ಈಗ 3 ವರ್ಷದ ಹಿಂದೆ ಒಂದು ವಿಡಿಯೋ ವೈರಲ್ ಅನ್ನ ಮಾಡಿದ್ದಾರೆ. ಸುವರ್ಣ ಕಲಕುಂಟ್ಲೆ ಜೊತೆ ಇದ್ದ ವಿಡಿಯೋ ವೈರಲ್ ಅನ್ನ ಮಾಡಿದ್ದಾರೆ ಅಂತ ಹೇಳಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ ಎಷ್ಟು ಡೇಂಜರ್ ಅನ್ನೋದನ್ನು ಇದರಿಂದ ಅರ್ಥ ಮಾಡ್ಕೊಳ್ಬಹುದು. ಸುಜಾತಾ ಅಂಡಿ ಅವರು ಕಾಂಗ್ರೆಸ್ಸಲ್ಲಿ ಇದ್ದವರು ಎಲ್ರಿಗೂ ಗೊತ್ತಿದೆ, ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ. ಆದರೆ ಕಾಂಗ್ರೆಸ್ಸಲ್ಲಿದ್ದಾಗ ಅವರ ವಿಡಿಯೋಗಳನ್ನು ಮಾಡಿಟ್ಟು ಅವರು ಕಾಂಗ್ರೆಸ್ ಬಿಟ್ಟು ಇವತ್ತು ಬಿ ಜೆ ಪಿಗೆ ಬಂದ ಮೇಲೆ ಅಥವಾ ಅವರ ವಿರುದ್ಧ ಮಾತಾಡಿದರು ಅನ್ನೋ ಕಾರಣಕ್ಕೆ ಬ್ಲಾಕ್ ಮೇಲ್ ಮಾಡಲಿಕ್ಕೆ ಈಗ ವಿಡಿಯೋಗಳನ್ನು ಬಿಟ್ಟಿದ್ದಾರೆ. ಅಂದರೆ ಕಾಂಗ್ರೆಸ್ನಲ್ಲಿ ಹೆಣ್ಣುಮಕ್ಕಳು ಸೇಫ್ ಆಗಿದ್ದಾರಾ? ಇನ್ನೂ ಇರ್ತಕ್ಕಂಥ ಹೆಣ್ಣುಮಕ್ಕಳ ವಿಡಿಯೋಗಳು ಎಲ್ಲೆಲ್ಲಿ ಏನೇನು ಇರ್ಬೋದು, ಬ್ಲಾಕ್ ಮೇಲ್ ಮಾಡಲಿಕ್ಕೆ ಅವ್ರು ಯಾವ್ಯಾವಾಗ ಬಿಡ್ಬೋದು, ಇದು ಅರ್ಥ ಆಗತ್ತೆ. ಆದ್ದರಿಂದ ಕಾಂಗ್ರೆಸ್ ಈಸ್ ನಾಟ್ ಸೇಫ್ ಫಾರ್ ವುಮೆನ್ಸ್ ಅನ್ನೋದು ಗೊತ್ತಾಯಿತು. ಇವತ್ತು ತಾವು ಪ್ರತಿಭಟನೆ ಮಾಡ್ತಾ ಇದ್ರಿ, ಈ ಘಟನೆಯನ್ನು ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದ್ರಿ. ಆದರೆ ಇವತ್ತೇ ಈ ವಿಡಿಯೋಗಳನ್ನ ಬಿಡುಗಡೆ ಮಾಡಿರುವಂಥದ್ದು ಯಾವ ಉದ್ದೇಶ ಇರ್ಬೋದು? ಕಾಂಗ್ರೆಸ್ಸಿನ ಕಲುಷಿತ ಮನಸ್ಸುಗಳದು. ಅವ್ರ ಮೇಲೆ ನೀವು ವಿಡಿಯೋ ಬಿಟ್ಟಿದ್ದೀರಲ್ಲ, ಯಾವತ್ತಿನ ವಿಡಿಯೋ, ಆವತ್ತಿಂದ ಯಾಕೆ ಮುಚ್ಚಿಟ್ಟಿದ್ರಿ ನನ್ನ ಪ್ರಶ್ನೆ. ಅವರು ನಿಮ್ಮ ಪಾರ್ಟಿ ಇವತ್ತು ಬಿಟ್ಟಿರ್ಬೋದು, ನೀವು ಅವ್ರು 3-4 ವರ್ಷ ಆಯ್ತಲ್ಲ, ಯಾಕೆ ಮುಚ್ಚಿಟ್ಟಿದ್ರಿ? ಮುಚ್ಚಿಟ್ಟಿದ್ದು ತಪ್ಪೆ, ಇವತ್ತು ಬಿಡುಗಡೆ ಮಾಡಿರೋದು ತಪ್ಪೆ. ಅವರು MLC ಛಲವಾದಿ ನಾರಾಯಣಸ್ವಾಮಿ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈ ಸರ್ಕಾರದಿಂದ ರಾಜ್ಯದಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ಅಂತೇಳಿ ವಾಗ್ದಾಳಿಯನ್ನು ನಡೆಸಿದ್ದು, ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಹುಷಾರಾಗಿರಬೇಕು ಅಂತೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ನಡೆದಂತಹ ಘಟನೆಗೆ ಸಂಬಂಧಪಟ್ಟಂತೆ ಇವತ್ತು ಬಿಜೆಪಿ ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಆ ಸಂದರ್ಭದಲ್ಲಿ ಛಲವಾದಿ ನಾರಾಯಣಸ್ವಾಮಿ ಅವರು ಕಿಡಿಕಾರಿದರು. ಸುಜಾತಾ ಹಂಡಿ ಮೇಲೆ ಹಲ್ಲೆಯಿಂದ ಮರ್ಯಾದೆ ಹಾಳಾಗಿದೆ, ಇದೊಂದು ಇಡೀ ದೇಶವೇ ತಲೆ ತಗ್ಗಿಸುವಂತಹ ಘಟನೆ ಅಂತ ಹೇಳಿದ್ದಾರೆ. ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೂ ಕೂಡ ದೂರನ್ನ ದಾಖಲು ಮಾಡಿಕೊಂಡಿದೆ. ಈಗ 3 ವರ್ಷದ ಹಿಂದೆ ಒಂದು ವಿಡಿಯೋ ವೈರಲ್ ಅನ್ನ ಮಾಡಿದ್ದಾರೆ. ಸುವರ್ಣ ಕಲಕುಂಟ್ಲೆ ಜೊತೆ ಇದ್ದ ವಿಡಿಯೋ ವೈರಲ್ ಅನ್ನ ಮಾಡಿದ್ದಾರೆ ಅಂತ ಹೇಳಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ ಎಷ್ಟು ಡೇಂಜರ್ ಅನ್ನೋದನ್ನು ಇದರಿಂದ ಅರ್ಥ ಮಾಡ್ಕೊಳ್ಬಹುದು. ಸುಜಾತಾ ಅಂಡಿ ಅವರು ಕಾಂಗ್ರೆಸ್ಸಲ್ಲಿ ಇದ್ದವರು ಎಲ್ರಿಗೂ ಗೊತ್ತಿದೆ, ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ. ಆದರೆ ಕಾಂಗ್ರೆಸ್ಸಲ್ಲಿದ್ದಾಗ ಅವರ ವಿಡಿಯೋಗಳನ್ನು ಮಾಡಿಟ್ಟು ಅವರು ಕಾಂಗ್ರೆಸ್ ಬಿಟ್ಟು ಇವತ್ತು ಬಿ ಜೆ ಪಿಗೆ ಬಂದ ಮೇಲೆ ಅಥವಾ ಅವರ ವಿರುದ್ಧ ಮಾತಾಡಿದರು ಅನ್ನೋ ಕಾರಣಕ್ಕೆ ಬ್ಲಾಕ್ ಮೇಲ್ ಮಾಡಲಿಕ್ಕೆ ಈಗ ವಿಡಿಯೋಗಳನ್ನು ಬಿಟ್ಟಿದ್ದಾರೆ. ಅಂದರೆ ಕಾಂಗ್ರೆಸ್ನಲ್ಲಿ ಹೆಣ್ಣುಮಕ್ಕಳು ಸೇಫ್ ಆಗಿದ್ದಾರಾ? ಇನ್ನೂ ಇರ್ತಕ್ಕಂಥ ಹೆಣ್ಣುಮಕ್ಕಳ ವಿಡಿಯೋಗಳು ಎಲ್ಲೆಲ್ಲಿ ಏನೇನು ಇರ್ಬೋದು, ಬ್ಲಾಕ್ ಮೇಲ್ ಮಾಡಲಿಕ್ಕೆ ಅವ್ರು ಯಾವ್ಯಾವಾಗ ಬಿಡ್ಬೋದು, ಇದು ಅರ್ಥ ಆಗತ್ತೆ. ಆದ್ದರಿಂದ ಕಾಂಗ್ರೆಸ್ ಈಸ್ ನಾಟ್ ಸೇಫ್ ಫಾರ್ ವುಮೆನ್ಸ್ ಅನ್ನೋದು ಗೊತ್ತಾಯಿತು. ಇವತ್ತು ತಾವು ಪ್ರತಿಭಟನೆ ಮಾಡ್ತಾ ಇದ್ರಿ, ಈ ಘಟನೆಯನ್ನು ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದ್ರಿ. ಆದರೆ ಇವತ್ತೇ ಈ ವಿಡಿಯೋಗಳನ್ನ ಬಿಡುಗಡೆ ಮಾಡಿರುವಂಥದ್ದು ಯಾವ ಉದ್ದೇಶ ಇರ್ಬೋದು? ಕಾಂಗ್ರೆಸ್ಸಿನ ಕಲುಷಿತ ಮನಸ್ಸುಗಳದು. ಅವ್ರ ಮೇಲೆ ನೀವು ವಿಡಿಯೋ ಬಿಟ್ಟಿದ್ದೀರಲ್ಲ, ಯಾವತ್ತಿನ ವಿಡಿಯೋ, ಆವತ್ತಿಂದ ಯಾಕೆ ಮುಚ್ಚಿಟ್ಟಿದ್ರಿ ನನ್ನ ಪ್ರಶ್ನೆ. ಅವರು ನಿಮ್ಮ ಪಾರ್ಟಿ ಇವತ್ತು ಬಿಟ್ಟಿರ್ಬೋದು, ನೀವು ಅವ್ರು 3-4 ವರ್ಷ ಆಯ್ತಲ್ಲ, ಯಾಕೆ ಮುಚ್ಚಿಟ್ಟಿದ್ರಿ? ಮುಚ್ಚಿಟ್ಟಿದ್ದು ತಪ್ಪೆ, ಇವತ್ತು ಬಿಡುಗಡೆ ಮಾಡಿರೋದು ತಪ್ಪೆ. ಅವರು MLC ಛಲವಾದಿ ನಾರಾಯಣಸ್ವಾಮಿ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈ ಸರ್ಕಾರದಿಂದ ರಾಜ್ಯದಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ಅಂತೇಳಿ ವಾಗ್ದಾಳಿಯನ್ನು ನಡೆಸಿದ್ದು, ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಹುಷಾರಾಗಿರಬೇಕು ಅಂತೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ನಡೆದಂತಹ ಘಟನೆಗೆ ಸಂಬಂಧಪಟ್ಟಂತೆ ಇವತ್ತು ಬಿಜೆಪಿ ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಆ ಸಂದರ್ಭದಲ್ಲಿ ಛಲವಾದಿ ನಾರಾಯಣಸ್ವಾಮಿ ಅವರು ಕಿಡಿಕಾರಿದರು. ಸುಜಾತಾ ಹಂಡಿ ಮೇಲೆ ಹಲ್ಲೆಯಿಂದ ಮರ್ಯಾದೆ ಹಾಳಾಗಿದೆ, ಇದೊಂದು ಇಡೀ ದೇಶವೇ ತಲೆ ತಗ್ಗಿಸುವಂತಹ ಘಟನೆ ಅಂತ ಹೇಳಿದ್ದಾರೆ. ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೂ ಕೂಡ ದೂರನ್ನ ದಾಖಲು ಮಾಡಿಕೊಂಡಿದೆ. ಈಗ 3 ವರ್ಷದ ಹಿಂದೆ ಒಂದು ವಿಡಿಯೋ ವೈರಲ್ ಅನ್ನ ಮಾಡಿದ್ದಾರೆ. ಸುವರ್ಣ ಕಲಕುಂಟ್ಲೆ ಜೊತೆ ಇದ್ದ ವಿಡಿಯೋ ವೈರಲ್ ಅನ್ನ ಮಾಡಿದ್ದಾರೆ ಅಂತ ಹೇಳಿ ವಾಗ್ದಾಳಿಯನ್ನು ನಡೆಸಿದ್ದಾರೆ.
ಕಾಂಗ್ರೆಸ್ ಎಷ್ಟು ಡೇಂಜರ್ ಅನ್ನೋದನ್ನು ಇದರಿಂದ ಅರ್ಥ ಮಾಡ್ಕೊಳ್ಬೋದು. ಸುಜಾತ ಅಂಡಿಯವರು ಕಾಂಗ್ರೆಸ್ಸಲ್ಲಿ ಇದ್ದವರು ಎಲ್ರಿಗೂ ಗೊತ್ತಿದೆ, ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ. ಆದರೆ ಕಾಂಗ್ರೆಸ್ಸಲ್ಲಿದ್ದಾಗ ಅವರ ವಿಡಿಯೋಗಳನ್ನು ಮಾಡಿಟ್ಟು ಅವರು ಕಾಂಗ್ರೆಸ್ ಬಿಟ್ಟು ಇವತ್ತು ಬಿ ಜೆ ಪಿಗೆ ಬಂದ ಮೇಲೆ ಅಥವಾ ಅವರ ವಿರುದ್ಧ ಮಾತಾಡಿದರು ಅನ್ನೋ ಕಾರಣಕ್ಕೆ ಬ್ಲಾಕ್ ಮೇಲ್ ಮಾಡಲಿಕ್ಕೆ ಈಗ ವಿಡಿಯೋಗಳನ್ನು ಬಿಟ್ಟಿದ್ದಾರೆ. ಅಂದರೆ ಕಾಂಗ್ರೆಸ್ನಲ್ಲಿ ಹೆಣ್ಣುಮಕ್ಕಳು ಸೇಫ್ ಆಗಿದ್ದಾರಾ? ಇನ್ನೂ ಇರ್ತಕ್ಕಂಥ ಹೆಣ್ಣುಮಕ್ಕಳ ವಿಡಿಯೋಗಳು ಎಲ್ಲೆಲ್ಲಿ ಏನೇನು ಇರ್ಬೋದು, ಬ್ಲಾಕ್ ಮೇಲ್ ಮಾಡಲಿಕ್ಕೆ ಅವ್ರು ಯಾವ್ಯಾವಾಗ ಬಿಡ್ಬೋದು, ಇದು ಅರ್ಥ ಆಗತ್ತೆ. ಆದ್ದರಿಂದ ಕಾಂಗ್ರೆಸ್ ಈಸ್ ನಾಟ್ ಸೇಫ್ ಫಾರ್ ವುಮೆನ್ಸ್ ಅನ್ನೋದು ಗೊತ್ತಾಯಿತು. ಇವತ್ತು ತಾವು ಪ್ರತಿಭಟನೆ ಮಾಡ್ತಾ ಇದ್ರಿ, ಈ ಘಟನೆಯನ್ನು ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದ್ರಿ, ಆದರೆ ಇವತ್ತೇ ಈ ವಿಡಿಯೋಗಳನ್ನ ಬಿಡುಗಡೆ ಮಾಡಿರುವಂಥದ್ದು ಯಾವ ಉದ್ದೇಶ ಇರ್ಬೋದು? ಕಾಂಗ್ರೆಸ್ಸಿನ ಕಲುಷಿತ ಮನಸ್ಸುಗಳದು. ಅವ್ರ ಮೇಲೆ ನೀವು ವಿಡಿಯೋ ಬಿಟ್ಟಿದ್ದೀರಲ್ಲ, ಯಾವತ್ತಿನ ವಿಡಿಯೋ, ಆವತ್ತಿಂದ ಯಾಕೆ ಮುಚ್ಚಿಟ್ಟಿದ್ರಿ ನನ್ನ ಪ್ರಶ್ನೆ. ಅವರು ನಿಮ್ಮ ಪಾರ್ಟಿ ಇವತ್ತು ಬಿಟ್ಟಿರ್ಬೋದು, ನೀವು ಅವ್ರು 3-4 ವರ್ಷ ಆಯ್ತಲ್ಲ, ಯಾಕೆ ಮುಚ್ಚಿಟ್ಟಿದ್ರಿ? ಮುಚ್ಚಿಟ್ಟಿದ್ದು ತಪ್ಪೆ, ಇವತ್ತು ಬಿಡುಗಡೆ ಮಾಡಿರೋದು ತಪ್ಪೆ. ಅವರು MLC ಛಲವಾದಿ ನಾರಾಯಣ ಸ್ವಾಮಿ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈ ಸರ್ಕಾರದಿಂದ ರಾಜ್ಯದಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ಅಂತೇಳಿ ವಾಗ್ದಾಳಿಯನ್ನು ನಡೆಸಿದ್ದು, ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಹುಷಾರಾಗಿರಬೇಕು ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ನಡೆದಂತಹ ಘಟನೆಗೆ ಸಂಬಂಧಪಟ್ಟಂತೆ ಇವತ್ತು ಬಿಜೆಪಿ ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಆ ಸಂದರ್ಭದಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಅವರು ಕಿಡಿಕಾರಿದರು. ಸುಜಾತಾ ಹಂಡಿ ಮೇಲೆ ಹಲ್ಲೆಯಿಂದ ಮರ್ಯಾದೆ ಹಾಳಾಗಿದೆ, ಇದೊಂದು ಇಡೀ ದೇಶವೇ ತಲೆ ತಗ್ಗಿಸುವಂತಹ ಘಟನೆ ಅಂತ ಹೇಳಿದ್ದಾರೆ. ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೂ ಕೂಡ ದೂರನ್ನು ದಾಖಲು ಮಾಡಿಕೊಂಡಿದೆ. ಈಗ 3 ವರ್ಷದ ಹಿಂದೆ ಒಂದು ವಿಡಿಯೋ ವೈರಲ್ ಅನ್ನ ಮಾಡಿದ್ದಾರೆ. ಸುವರ್ಣ ಕಲಕುಂಟ್ಲೆ ಜೊತೆ ಇದ್ದ ವಿಡಿಯೋ ವೈರಲ್ ಅನ್ನ ಮಾಡಿದ್ದಾರೆ ಅಂತ ಹೇಳಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ ಎಷ್ಟು ಡೇಂಜರ್ ಅನ್ನೋದನ್ನು ಇದರಿಂದ ಅರ್ಥ ಮಾಡ್ಕೊಳ್ಬೋದು. ಸುಜಾತ ಅಂಡಿಯವರು ಕಾಂಗ್ರೆಸ್ಸಲ್ಲಿ ಇದ್ದವರು ಎಲ್ರಿಗೂ ಗೊತ್ತಿದೆ, ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ. ಆದರೆ ಕಾಂಗ್ರೆಸ್ಸಲ್ಲಿದ್ದಾಗ ಅವರ ವಿಡಿಯೋಗಳನ್ನು ಮಾಡಿಟ್ಟು ಅವರು ಕಾಂಗ್ರೆಸ್ ಬಿಟ್ಟು ಇವತ್ತು ಬಿ ಜೆ ಪಿಗೆ ಬಂದ ಮೇಲೆ ಅಥವಾ ಅವರ ವಿರುದ್ಧ ಮಾತಾಡಿದರು ಅನ್ನೋ ಕಾರಣಕ್ಕೆ ಬ್ಲಾಕ್ ಮೇಲ್ ಮಾಡಲಿಕ್ಕೆ ಈಗ ವಿಡಿಯೋಗಳನ್ನು ಬಿಟ್ಟಿದ್ದಾರೆ. ಅಂದರೆ ಕಾಂಗ್ರೆಸ್ನಲ್ಲಿ ಹೆಣ್ಣುಮಕ್ಕಳು ಸೇಫ್ ಆಗಿದ್ದಾರಾ? ಇನ್ನೂ ಇರ್ತಕ್ಕಂಥ ಹೆಣ್ಣುಮಕ್ಕಳ ವಿಡಿಯೋಗಳು ಎಲ್ಲೆಲ್ಲಿ ಏನೇನು ಇರ್ಬೋದು, ಬ್ಲಾಕ್ ಮೇಲ್ ಮಾಡಲಿಕ್ಕೆ ಅವ್ರು ಯಾವ್ಯಾವಾಗ ಬಿಡ್ಬೋದು, ಇದು ಅರ್ಥ ಆಗತ್ತೆ. ಆದ್ದರಿಂದ ಕಾಂಗ್ರೆಸ್ ಈಸ್ ನಾಟ್ ಸೇಫ್ ಫಾರ್ ವುಮೆನ್ಸ್ ಅನ್ನೋದು ಗೊತ್ತಾಯಿತು. ಇವತ್ತು ತಾವು ಪ್ರತಿಭಟನೆ ಮಾಡ್ತಾ ಇದ್ರಿ, ಈ ಘಟನೆಯನ್ನು ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದ್ರಿ, ಆದರೆ ಇವತ್ತೇ ಈ ವಿಡಿಯೋಗಳನ್ನ ಬಿಡುಗಡೆ ಮಾಡಿರುವಂಥದ್ದು ಯಾವ ಉದ್ದೇಶ ಇರ್ಬೋದು? ಕಾಂಗ್ರೆಸ್ಸಿನ ಕಲುಷಿತ ಮನಸ್ಸುಗಳದು. ಅವ್ರ ಮೇಲೆ ನೀವು ವಿಡಿಯೋ ಬಿಟ್ಟಿದ್ದೀರಲ್ಲ, ಯಾವತ್ತಿನ ವಿಡಿಯೋ, ಆವತ್ತಿಂದ ಯಾಕೆ ಮುಚ್ಚಿಟ್ಟಿದ್ರಿ ನನ್ನ ಪ್ರಶ್ನೆ. ಅವರು ನಿಮ್ಮ ಪಾರ್ಟಿ ಇವತ್ತು ಬಿಟ್ಟಿರ್ಬೋದು, ನೀವು ಅವ್ರು 3-4 ವರ್ಷ ಆಯ್ತಲ್ಲ, ಯಾಕೆ ಮುಚ್ಚಿಟ್ಟಿದ್ರಿ? ಮುಚ್ಚಿಟ್ಟಿದ್ದು ತಪ್ಪೆ, ಇವತ್ತು ಬಿಡುಗಡೆ ಮಾಡಿರೋದು ತಪ್ಪೆ. ಅವರು